ಕ್ಲೈಮ್ಯಾಕ್ಸ್ ಹಂತದಲ್ಲಿ ತಮಿಳುನಾಡು ಪಾಲಿಟಿಕ್ಸ್ ದಳಪತಿ ವಿಜಯ್ಗೆ ವಿಸಿಕೆ ಫುಲ್ ಸಪೋರ್ಟ್ ನೀಡ್ತಾ ಇದೆ. ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ತಮಿಳುನಾಡು ಪಾಲಿಟಿಕ್ಸ್. ದಳಪತಿ ವಿಜಯ್ಗೆ ವಿಸಿಕೆ ಫುಲ್ ಸಪೋರ್ಟ್ ನೀಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಚೀಫ್ ಪ್ರೆಸ್ ಮೀಟ್ ಮಾಡಲಿದ್ದಾರೆ. ವಿಸಿಕೆ ಚೀಫ್ ಅವರ ಪ್ರೆಸ್ ಮೀಟ್ ಬಳಿಕ ಲೋಕಭವನಕ್ಕೆ ವಿಜಯ್ ಬರಲಿದ್ದಾರೆ. ಕೊನೆಗೂ ಮ್ಯಾಜಿಕ್ ನಂಬರ್ನ ವಿಜುವಲ್ ಹೊಡೆದ ವಿಜಯ್. ಕೊನೆಗೂ 18 ಶಾಸಕರನ್ನ ಹೊಂದಿಸಿದ ದಳಪತಿ. ಸರ್ಕಾರ ರಚನೆಯ ಗಣಿತ ಲೆಕ್ಕ ಬಿಡಿಸಿದ ಮಾಸ್ಟರ್. ಕಾಂಗ್ರೆಸ್ ಎಡಪಕ್ಷಗಳು ವಿಸಿಕೆ ಜೊತೆ ಸರ್ಕಾರ. 4ನೇ ಬಾರಿ ಲೋಕಭವನಕ್ಕೆ ತೆರಳಲಿರುವ ವಿಜಯ್ ಗವರ್ನರ್ಗೆ 4 ಪಕ್ಷಗಳ ಬೆಂಬಲ ಪತ್ರ ಸಲ್ಲಿಸಲಿದ್ದಾರೆ. ವಿಜಯ್ಗೆ ಟಿವಿಕೆ 107, ಕಾಂಗ್ರೆಸ್ನಿಂದ 5, ಎಡಪಕ್ಷಗಳು 4, ವಿಸಿಕೆ 2 ಶಾಸಕರ ಬಲ. ಗವರ್ನರ್ಗೆ 4 ಪಕ್ಷಗಳ ಬೆಂಬಲ ಪತ್ರ ಸಲ್ಲಿಸಲಿದ್ದಾರೆ ವಿಜಯ್ ಅವರು. ಕೊನೆಗೂ ಕೊನೆಯ ಹಂತದ ಕ್ಲೈಮ್ಯಾಕ್ಸ್ನಲ್ಲಿದೆ ತಮಿಳುನಾಡು ಪಾಲಿಟಿಕ್ಸ್. ದಳಪತಿ ವಿಜಯ್ಗೆ ಇದೀಗ ವಿಸಿಕೆ ಫುಲ್ ಸಪೋರ್ಟ್ ಮಾಡ್ತಾ ಇದೆಯಂತೆ. ಕೆಲವೇ ಕ್ಷಣಗಳಲ್ಲಿ ವಿಸಿಕೆ ಅವರ ಚೀಫ್ ಪ್ರೆಸ್ ಮೀಟ್ ಮಾಡಲಿದ್ದಾರೆ. ವಿಸಿಕೆ ಚೀಫ್ ಪ್ರೆಸ್ ಮೀಟ್ ಬಳಿಕ ಲೋಕಭವನಕ್ಕೆ ವಿಜಯ್ ಅವರು ಆಗಮಿಸಲಿದ್ದಾರೆ. ದಳಪತಿ ವಿಜಯ್ಗೆ ಈಗ ಸಿಂಪಲ್ ಮೆಜಾರಿಟಿ. ಪತ್ರದಲ್ಲಿ ನಂಬರ್ ತೋರಿಸಲಿರುವ ದಳಪತಿ ವಿಜಯ್ ಅವರು. ಆಗ ಏನಂತಾರೆ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರು? ಮತ್ತೆ ತಗಾದೆ ತೆಗಿತಾರಾ ತಮಿಳುನಾಡಿನ ಗವರ್ನರ್? ಇವತ್ತೇ ಸರ್ಕಾರ ರಚನೆಗೆ ಆಹ್ವಾನ ಕೊಡ್ತಾರಾ ಗವರ್ನರ್? ಅಥವಾ ಆಹ್ವಾನ ಕೊಡದೆ ದಳಪತಿನ ಸತಾಯಿಸ್ತಾರ? ಪ್ರಶ್ನೆ ಮೂಡ್ತಾ ಇರುವಂತದ್ದು. ಕಾನೂನು ತಜ್ಞರ ಜೊತೆ ಚರ್ಚೆಯ ನೆಪದಲ್ಲೂ ಕೂಡ ಕಾಲಹರಣ ಮಾಡ್ತಾರ? ಕುತೂಹಲ ಕೆರಳಿಸ್ತಾ ಇದೆ ಗವರ್ನರ್ ಅರ್ಲೇಕರ್ ಅವರ ನಡೆ. ದಳಪತಿ ವಿಜಯ್ಗೆ ಈಗ ಸಿಂಪಲ್ ಮೆಜಾರಿಟಿ ಸಿಕ್ಕಿರುವಂತದ್ದು. ಪತ್ರದಲ್ಲಿ ನಂಬರ್ ತೋರಿಸಲಿರುವ ದಳಪತಿ ಅವರು. ಆಗ ಏನಂತಾರೆ ಗವರ್ನರ್ ರಾಜೇಂದ್ರ ಅರ್ಲೇಕರ್? ಕಾದು ನೋಡ್ಬೇಕು. ಮತ್ತೆ ತಗಾದೆ ತೆಗಿತಾರಾ ಅಥವಾ ಇವತ್ತೇ ಸರ್ಕಾರ ರಚನೆಗೆ ಆಹ್ವಾನ ಕೊಡ್ತಾರಾ? ಇನ್ನು ಆಹ್ವಾನ ಕೊಡದೆ ದಳಪತಿ ಅವರಿಗೆ ಸತಾಯಿಸ್ತಾರ? ಕಾದ್ ನೋಡ್ಬೇಕು. ಯಾಕಂತಂದ್ರೆ ನಂಬರ್ಗಳ ಮೆಜಾರಿಟಿಯನ್ನ ತೆಗೆದುಕೊಂಡು ಬನ್ನಿ, 118 ಸಂಖ್ಯೆ ಬೇಕೇ ಬೇಕು ಅಂತ ಹೇಳಿ ಕಳಿಸಿದ್ರು. ಅದಾದ ನಂತರ ಸಂಖ್ಯಾಬಲ ಇಲ್ಲ ನಿಮ್ಮ ಬಳಿ ಅಂತ ಹೇಳಿದ್ರು. 3ನೇ ಬಾರಿಗೂ ಕೂಡ ವಿಜಯ್ ಅವರಿಗೆ ಯಾವುದೇ ಫಲ ಸಿಕ್ಕಿರ್ಲಿಲ್ಲ. ಕೊನೆಯದಾಗಿ ಇದೀಗ ವಿಸಿಕೆ ಪಕ್ಷದ ಜೊತೆಗೆ ಸೇರಿದಂತೆ ಕಾಂಗ್ರೆಸ್ ಹಾಗೆ ಎಡಪಕ್ಷಗಳ ಜೊತೆ 4 ಪಕ್ಷಗಳ ಜೊತೆ ಈಗ ವಿಜಯ್ ಅವರು ಸೇರ್ಕೊಂಡು ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಒಂದು ಶಾಸಕರ ಸಹಿಯ ಜೊತೆಗೆ ಇವತ್ತು ರಾಜೇಂದ್ರ ಅರ್ಲೇಕರ್ ಅವರನ್ನ, ಗವರ್ನರ್ ಅವರನ್ನ ಮೀಟ್ ಮಾಡಲಿದ್ದಾರೆ. ಸಹಿಯೊಂದಿಗೆ ಶಾಸಕರ ಸಹಿಯೊಂದಿಗೆ ಅವರು ಪತ್ರವನ್ನ ತೆಗೆದುಕೊಂಡು ಹೋಗಲಿದ್ದಾರೆ. ಆಗ ಏನ್ ಹೇಳ್ತಾರೆ? ಒಪ್ಪಿಗೆ ಕೊಡ್ತಾರಾ? ಇವತ್ತೇ ಸರ್ಕಾರ ರಚನೆ ಮಾಡಿ ಅಂತಾರ? ನೋಡ್ಬೇಕು, ಕಾದು ನೋಡ್ಬೇಕು. ಅಥವಾ ಇನ್ನು ಇಲ್ಲ, ನಂಬರ್ ಸರಿಯಾಗಿ ಇಲ್ಲ ಅಂತ ಹೇಳ್ತಾರ? ಯಾವ ರೀತಿಯಾಗಿ ರಾಜೇಂದ್ರ ಅರ್ಲೇಕರ್ ಅವರು ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈಗಾಗಲೇ ಕಾನೂನು ತಜ್ಞರ ಜೊತೆ ಚರ್ಚೆಯ ನೆಪದಲ್ಲಿ ಕಾಲಹರಣ ಮಾಡ್ತಾ ಇರುವಂತದ್ದು. ಕುತೂಹಲ ಕೆರಳಿಸಿದೆ ತಮಿಳುನಾಡು ಗವರ್ನರ್ ಅವರ ಅರ್ಲೇಕರ್ ಅವರ ನಡೆ. ಏನಂತಾರೆ ರಾಜೇಂದ್ರ?